ನೋಡಿ ಸರ್, ಬಾಳೆ ಗಿಡ ಇಲ್ಲಿದೆ ಪಾಪ. ಇಲ್ಲಿ ಗೊಬ್ಬರ ಕೊಟ್ಟಾರೆ. ಇಲ್ಲಿ ನೋಡಿ, ಇಲ್ಲಿ ಬನ್ನಿ. ಇಲ್ಲಿ ಗೊಬ್ಬರದ ಮೇಲೆ ಇದೆಯಾ? ಗೊಬ್ಬರ ಇದ್ರ ಮೇಲೆ ಬಿದ್ದಿದೆಯಾ? ನೋಡಿ ಸರ್, ಕಂಪ್ಲೀಟ್ ಡೆತ್ ಆಗಿದೆ ಸರ್. ಇದು ಬೇರೆ ಮೇಲೆ ಬಿದ್ದರೆ ಗೊಬ್ಬರ ಆಯಿತು. ಇದನ್ನು ಯಾವತ್ತೂ ತೇವಾರ ಜಾಕಿ ಕೊಡಬೇಕು. ನಾವು ಸಾಮಾನ್ಯವಾಗಿ ದಿಂಡು ಕಟ್ಸಲ್ಲ. ನೋಡಿ ಎಲ್ಲ ಒಂದೇ ತಾವು ಬಿದ್ದದಲ್ಲಪ್ಪ. ಯಾರು ತಗೋತಾರೆ ಇದ? ಇಲ್ಲಿ ಹಾಕಬೇಕು. ಹಿಂಗೆ ಒಂಚೂರು ಹಾಗೆ ದಾರಿ ಬಿಡಿ. ದಿಂಡು ಕಟ್ಟಿದಾಗ ದಿಂಡು ಮೇಲೆ ನೀರಿರೋಲ್ಲ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಇಲ್ಲಿ ಬರೋ ಬದಲು ದಿಂಡು ಕಟ್ಟಿದರೆ ಮಾತ್ರ. ಹಿಂಗೆ ಪ್ಲೈನ್ ಇದ್ದಿದ್ರೆ ಮಧ್ಯೆ ಸೆಂಟ್ರಲ್ ಕೊಡಿ ಅಂತೀವಿ. ದಿಂಡು ಕಟ್ಟಿ ಅಂದರೆ ದಿಂಡು ಕಟ್ಟೋದು ನಮ್ಮಲ್ಲಿ ಮಣ್ಣು ಯಾರಾಕೋದು ಅಂತೀವಿ. ಸೊ ಆವಾಗ ನೀವೇನು ಮಾಡಬೇಕು ಅಂದರೆ ಡ್ರಿಪ್ ಹಿಡ್ಕೊಳ್ಳಿ. ಇಲ್ಲ ಮೇಲೆ ಆ ಕಡೆಗೆ ಹೋಗ್ಬೇಕಲ್ಲ, ಈ ಥರ ಅದ್ರ ಮೇಲೆ ಇಡಬೇಕು. ನೀರು ಅಲ್ಲಿಂದ ಹರಿತದೆ ಈ ಕಡೆಗೆ. ಇಲ್ಲಿದ್ರು ಸಾಕು, ಇಷ್ಟಾರು ಬೇಕೇ ಬೇಕು. ನೋಡಿ ಇಲ್ಲಿ ಏನು ಗೊಬ್ಬರಗಳು ಯಾಕೆ ನೀನು ದೂರ ಕೊಡಿ ಅಂತ ಹೇಳಿದ್ನಲ್ಲ ನಾನು. ನಂಗೇನೋ ಫೋನ್ ಮಾಡಿದ್ರಾ ನೀವು? ಹಾಂ ನೋಡಿ, ಇಷ್ಟು ಗೊಬ್ಬರ, ಇಷ್ಟು ಬೇರೆಲ್ಲ ಸಾಯೋಕ್ಕೆ ನಿಮ್ಮದೇ. ಹಾಂ ನೋಡ್ರಪ್ಪ, ಇಷ್ಟು ಗೊಬ್ಬರ ಹಾಕಿದರೆ ಇದು ತಗೋಬೇಕು ಅಂದರೆ ಹಿಂಗೆ ಇಲ್ಲಿ ಬರೀ ಸುರ್ಕೊಂಡು ಹೋಗಿ ಸಾಕಾಯ್ತಿತ್ತು. ಹಿಂಗೆ ಇಲ್ಲಿ ಬರೀ ನೀರು ಬಿಡೆ ಇಷ್ಟಕ್ಕೇ ಎಳ್ಕೊಬಿಡ್ತದೆ. ಬೇಕಾದ್ರೆ ಇದರ ಪೋಷಕಾಂಶಗಳಿದ್ರೆ ಎಳ್ಕೊಬಿಡ್ತದೆ ಅದನ್ನು. ಸೊ ಅದಕ್ಕೆ ನಾವು ದೂರು ಕೊಟ್ಟಷ್ಟು ಒಳ್ಳೆಯದು. ಈ ದಿಂಡನ್ನು ಕಟ್ಟಾಗ ಕಂಪಲ್ಸರಿ ಅದ್ರ ಮೇಲೆ ಕೊಡಿ. ದಿಂಡು ಕಂಟಿಲ್ಲ, ಪ್ಲೈನ್ ಲ್ಯಾಂಡು ಅಂದರೆ ಮಧ್ಯ ಸೆಂಟ್ರಲ್ ಇಡಿ. ಸೊ ಆಮೇಲೆ ನಿಮಗೆ ಪ್ರಾಬ್ಲಮ್ ಆಗೋದೇನೆಂದರೆ, ಇದೆಲ್ಲ ಒಣಗಕ್ಕೆ ಶುರುವಾಗಿದ್ದು, ಈ ಎಲೆ ತರಗಾಕೆ ಶುರುವಾಗಿದ್ದು, ನಿಮ್ಮ ಮಣ್ಣನ್ನು ಕಟ್ಟೋಕ್ಕೆ ಶುರು ಮಾಡೋದು ಒಂದೇ ವಾರದಲ್ಲಿ. ಒಂದು ವಾರ ಸರ್? ಹಾಂ, ಒಂದು ವಾರದಲ್ಲಿ ಹಂಗಾಗಿರುತ್ತೆ ಅಷ್ಟೇ. ಈಗ ಅದು ಕಂಟ್ರೋಲ್ ಬಂದೈತೆ ಸರ್, ಏನು ತೊಂದರೆ ಏನಿಲ್ಲ. ಅಲ್ಲಿಗೆ ಬಂದಿರೋದ್ರಿಂದ ಈ ನೀರನ್ನ ಸ್ವಲ್ಪ ಮೇಲೆ ಕೊಡಿ. ಆಮೇಲೆ ಮರಿಗಳನ್ನ ಈಗಲೇ ಬಿಡಬೇಡಿ. ಇಲ್ಲ ಬಿಡಿ, ಕೊಯ್ತೀನಿ ಸರ್. ಈಗ ಗೊನೆ ಕಟ್ಟಿಂಗ್ ಆದಮೇಲೆ ಬಿಡಿರಿ. ಇದಕ್ಕೆ ಬನಾನಾ ಸ್ಪೆಷಲ್ ಅಂತ ಬರುತ್ತೆ. ಹಾಂ ಸರ್, ಅದನ್ನು ಸ್ಪ್ರೇ ಮಾಡ್ಕೋಬೇಕು. ಅದು ನೀವು ಆ ಕಡೆ ತೋಟಕ್ಕೆ ಏನಾರು ತಂದಿದ್ದೀರಾ? ಅವಾಗ ತಂದಿ ಸರ್, ಈಗ ತಂದಿಲ್ಲ. ಹಾಂ ನೋಡಿ, ಈ ಥರ ಬೆಡ್ ಮೇಲೆ ಇರಬೇಕು. ಹ್ಞೂ ಸರ್, ನೋಡಿ ಇದೊಂದೆಲ್ಲ ಇಲ್ಲ ಸ್ವಲ್ಪ ಬೆಡ್ ಮೇಲೆ ಐತೆ. ಆಯ್ತು ಸರ್, ತುದಿ ನೋಡಿ. ಹಾಂ, ಎಲ್ಲ ಕಡೆ ನೀರಿದೆ. ಗೊನೆಗಳೆಲ್ಲ ನೋಡಿ, ದೊಡ್ಡ ದೊಡ್ಡ ಗೊನೆಗಳೆಲ್ಲ ಬರೋಕ್ಕೆ ಶುರುವಾಗಬೇಕು. ಇಲ್ಲಿ ಕೊಟ್ಟಿರೋ ಗೊಬ್ಬರ ಕರಗಿರುತ್ತೆ. ಇಲ್ಲಿ ಕೊಟ್ಟಿದ್ರು ಇಲ್ಲಿ ನೋಡಿ, ಈಗ ಗೊಬ್ಬರನೇ ಕಾಣಿಸ್ತಾ ಇಲ್ಲ. ನೋಡಿ ಇದೆಯಾ? ಅಲ್ಲಿತ್ತಲ್ಲ ಆ ಥರ ಗೊಬ್ಬರನೇ ನೋಡಿ, ಎಲ್ಲ ಕರ್ಗೋಗಿಲ್ವ? ಇಲ್ಲಿ ನೋಡಿ ಕರ್ಗೋದೆ. ಹಾಂ, ಆದರೂ ನೋಡಿ ಆಯಿತು, ನೀರು ತೆಗೆದಿರ್ತವೆ ಬೇರೆ ನೋಡಿ. ಇಲ್ಲಿ ನೋಡಿ, ಬರ್ನಾದಂಗೆ ಆಗಿರ್ತದೆ ಎಲ್ಲವ ಗೊಬ್ಬರ. ಅದಕ್ಕೆ ದೂರ ಕೊಡಿ ಅನ್ನೋದು ಸರ್. ಮತ್ತೆ ಅಲ್ಲಿ ಬೇರೆ ಇರ್ತಾವೆ ಸರ್? ಹ್ಞೂ, ಬೇರೆ ಇಲ್ಲೇ ಇರೋದು. ಚೆಲ್ದಂಗೆ ಕೊಡಿ ಅಂತೀವಿ, ತೇವಮ್ಮ ಒಟ್ಟು ಚೆಲ್ದಂಗೆ. ಹಿಂಗೆ ಒಂದೇ ತಕ್ಕ ಹಾಕ್ಬಾರ್ದು ಯಾವತ್ತು ಗೊಬ್ಬರನ. ನೀವು ಈ ಥರ ಗೊಬ್ಬರ ತಗೋತೀರಲ್ಲ, ಇಲ್ಲಿ ನೋಡಿ ಈ ಥರ ಮಾಡಿಬಿಡೋದು. ಈ ಥರ ಲೈನು ಬಿಡೋದು. ಈಗ ಇಲ್ಲಿಗೆ ಹೆಂಗೆ ಮಾಡಬೇಕು ಅಂದರೆ, ಹಿಂಗೆ ಅರ್ಧ ಚಂದ್ರ, ಈ ಕಡೆಗೆ ಅರ್ಧ ಚಂದ್ರ. ಹಿಂಗೆ ಗೊಬ್ಬರ ತಗೊಳ್ಳೋದು, ಹಿಂಗೆ ಬಿಡೋದು. ಇಲ್ಲಿ ಗೊಬ್ಬರ ತಗೊಳ್ಳೋದು, ಈ ಥರ ಹಿಂಗೆ ಉದ್ಲಕ್ಕೂ ಬಿಡೋದು. ಹಿಂಗೆ ಒಂದೇ ಥರಕ್ಕೆ ಮುದ್ದೆ ಮಾಡ್ಕೊಂಡು ಮಡಗಬಾರ್ದು, ಸುತ್ತ ಚೆಲ್ಲಬೇಕು. ಆಗ ಎಲ್ಲೂ ಸುಡೋದಿಲ್ಲ. ನೀವು ಈ ಥರ ಅದರಲ್ಲೂ ಹಿಂಗೂ ಆಗಲಿಲ್ಲ ಅಂದರೆ ಇನ್ನೂ ಬೆಸ್ಟ್ ಐಡಿಯಾ ಅಂದರೆ, ಇಲ್ಲಿಂದ ಹಿಂಗೆ ಹೇಳಿರಿ, ಫುಲ್ ಎಳ್ಕೊಂಡ್ಬಿಡೋದು. ಇಲ್ಲಿಗೆ ಈ ಥರ ದೂರಕ್ಕೆ, ಇಲ್ಲಿಗೆ ಹಿಂಗೆ ಎಳ್ಕೊಂಡು ಹೋಗ್ಬಿಟ್ಟು ಅದಕ್ಕೆ ಫುಲ್ ರಂಗೋಲಿ ಹೆಂಗೆ ಬಿಟ್ಕೊಂಡು ಹೋದ್ರೆ ಸಾಕು, ಫುಲ್ ತಗೊಳುತ್ತೆ. ನೋಡಿ, ತೇವ ತಾವು ಅಲ್ಲಿ ಕಾಳ್ದಂಗೆ ಸಿಗ್ತಾಯಿಲ್ವ ಗೊಬ್ಬರ? ಇಲ್ಲಿ ಸಿಗ್ತಾ ಇದೆಯಾ? ಇಲ್ಲಿ ಸಿಗ್ತಾ ಇಲ್ಲ ನಿಮಗೆ ಅದು ಗೊಬ್ಬರ. ಅಂದರೆ ಕರ್ಗೆ ಹೋಗೋದೇ ಅದು. ಕರ್ಗೆ ನೀರಲ್ಲಿ ಹೋಯ್ತು ಅಂದರೆ ಅದು ಎಳ್ಕೊಂಬಿಡ್ತಾ ಇದ್ದೀರ ನೀವು. ನೋಡಿ, ಎರಡು ನಿಮ್ಮ ತೋಟದಲ್ಲೇ ಸಿಕ್ತು. ಒಂದು ಗೊಬ್ಬರ ಇರೋದು, ಇನ್ನೊಂದು ಗೊಬ್ಬರ ಕರ್ಗೋಗಿರೋದು. ಈ ಟೆಂಪ್ರೇಚರ್ ಕಳೆಯ ಗಂಟೆ ಗರಿ ಕುಯ್ಬೇಡಿ. ಸುಮ್ಮನೆ ಅವ್ರು ಬಂದು ಹೇಳಿದ್ರು ಸರ್, ಈ ಗರಿ ಕೂದ್ರೆ ಸುಮ್ಮನೆ ಅವ್ರು ಬಂದು ಹೇಳ್ತಾ ಇರ್ತಾರೆ. ಅದೆಲ್ಲ ತಲೆ ಕೆಡ್ಸ್ಕೊಳಕ್ಕೋಬೇಡಿ. ನೋಡಿ, ಇದು ಜಾಸ್ತಿ ಒಣಗಿದ್ರೆ ಹಿಂಗೆ ಪಟ್ಟೆ ಬಿಡೋದು. ಇದು ನೋಡಿ, ಸ್ಟ್ರೆಂತ್ ಇಲ್ಲ ಅಂದರೆ ಸೂರ್ಯನ ಕಿರಣ ನೇರವಾಗಿ ಸೂರ್ಯ ಮುಳುಗೋದು ಈ ಕಡೆಗೆ. ಸೊ ಆ ಕಡೆ ಬೀದಿ ನೋಡಿ, ಇಲ್ಲಿ ಏಟ್ ಬಿದ್ದಲಾಗಿ ಅದು ಆ ಥರ ಬಗ್ಗಿರೋದು. ಇದು ಏನೋ ಹಾಕಿಲ್ಲ, ಅವು ತೂಕ ಆದಂಗೆ. ಇದಕ್ಕೆ ಏನಿಲ್ಲ, ಒಂದು ಗೊದ್ದ ಮಟ್ಟನ ಏನೋ ಕೊಟ್ಕೊಳ್ಳಿ. ತೆಂಗಿನ ಬಟ್ಟೆ ಬರುತ್ತಲ್ಲ, ಅದು ಕೊಟ್ಕೊಂಡ್ರೆ ಸಾಕಾಗತ್ತೆ. ಇದು ಚಿಪ್ಪು ಸಾಲದಿಲ್ಲ, ಇನ್ನೂ ಬರಬೇಕಿತ್ತು.
1 2 ಎರಡೇನಾ? ಎಷ್ಟು ಗೊಬ್ಬರ ಕೊಟ್ಟಿದ್ದೀರಿ ಇದಕ್ಕೆ? 2 ಗೊಬ್ಬರ ತೋರಿಸ್ತದಪ್ಪ. ಇಲ್ಲ ಸರ್, ಈ ಏರಿಯಾ ಕಡಿಮೆ ಕೊಟ್ಟಿದ್ದೀವಿ ಸರ್. ಈಗ ಜಾಸ್ತಿ ರೋಗ ಇತ್ತಲ್ಲ ಸರ್. 2 ಗೊಬ್ಬರ ಕಾಣಿಸ್ತಾ ಇರೋದು ಇದು. ಇದು ಅಂದರೆ ಎಲ್ಲ ಒಣಗಿ ಬಿಡ್ತಾರೆ ಸರ್ ಅದು. ಅದೇ ಗರಿ ಒಣಗ್ತಾಗ ಏನೋ ಆಗ್ತಿಲ್ಲ ನೋಡಿ. ಇದು 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 ಇಲ್ಲೂ ನೋಡಿ, ಹಂಗೆ ಕೊಟ್ಟಿದ್ದೀವಿ ಸರ್. ಇದು ಯಾರು ತಿಂತಾರೆ? ಇದು ನೀರು ತಿಂತಾರೆ. ನೀವೇ ಯೋಚನೆ ಮಾಡ್ರಪ್ಪ, ಅದನ್ನು ನೀರು ಹೋಗ್ಬೇಕಷ್ಟೇ. ಇದು ಎಷ್ಟಿದೆ ಸರ್ ಗಿಡ? 3000 ಬಡ್ಡಿ. ಇದನ್ನು ಡ್ರಿಪ್ ವೈರನ್ನು ಮೇಕ್ ಮಾಡಿಸ್ಕೊಳ್ಳಿ ಸರ್. ಮೇಕ್ ಮಾಡೋದು, ಮೇಕ್ ಮಾಡಿಬಿಡಿ ಸರ್. ಮೇಕ್ ಮಾಡಿಬಿಟ್ಟು ನೀರು ಕೊಡಿ ಸರ್. ಬರ್ತದೆ, ಸರಿ ಆಯ್ತದೆ, ಏನು ತೊಂದರೆ ಆಗಿಲ್ಲ. ಎಲ್ಲ ಫುಲ್ ಹಾಯಿಸ್ಬಿಟ್ಟಿದ್ರ ನೀರು ಮೇಲಿಂದ? ಸರ್ ಹಾಸಿದ್ದೀವಿ ಸರ್. ಹಾಯಿಸೋದಾದ್ರೆ ಏನು ಮಾಡ್ಬೇಕಂದ್ರೆ ಅಲ್ಲಿಂದ ಹಾಯಿಸ್ಕೊಂಬತ್ತ ಒಂದು ಗುದ್ಲಿನಲ್ಲಿ ಇಂಥ ಹಿಂಗೆ ಕಟ್ಟಬೇಕು. ಅದು ಫುಲ್ ತುಂಬಬೇಕು, ಅದ್ರ ಮೇಲೆ ಹಿಂಗೆ ಬರಬೇಕು. ಆವಾಗ ಎಲ್ಲ ಕಡೆ ಕುಡಿತದೆ. ಇದೆಲ್ಲ ನೋಡಿ ಸರ್, ಇದು ಬೇರೆ ಕಟ್ಟಾಗಿ ಡಿಫಿಷಿಯನ್ಸಿ ಇರೋದಕ್ಕೆ ಕಾಯಿ ಹಿಂಗೆ ಮುದ್ರಕೊಂಡಿರೋದು ಇದು. ಈ ಥರ ಅವಕ್ಕೆಲ್ಲ ನೀಟಾಗಿ ಕಾಯಿ ದಪ್ಪ ಆಗಂಗೆ ಕೊಡ್ತೀವಿ. ಈಗ ಅರಳಬೇಕು, ಫ್ರೂಟ್ ಬೂಸ್ಟರ್ ಅಂತ ಬರುತ್ತೆ ನಮ್ಮ ಹತ್ರ. ಕಾಯಿ ಶೈನಿಂಗ್ ಬರಬೇಕು, ದಪ್ಪ ಆಗಬೇಕು, ಚೆನ್ನಾಗಿ ಅರಳಬೇಕು, ಆ ಥರ ಕೊಡ್ತೀವಿ. ಒಂದು ಸ್ಪ್ರೇ ಒಂದು ಕೊಡ್ತೀವಿ, ಅದು ಮಾಡ್ಕೊಳ್ಳಿ ಸರ್. ಅದನ್ನು ಹೇಳೋಣ ಅನ್ಕೊಂಡೆ. ತೆಗೆದ್ರಲ್ವಾ, ಇನ್ನೂ ಕ್ಲೀನ್ ಮಾಡ್ಬೇಕು. ಇದೆಲ್ಲ ತೆಗೀರಿ, ಎಲ್ಲ ತೆಗೀರಿ. ಅದು ಯಾಕೆ ತೆಗಿಬೇಕಂದ್ರೆ ಅದರೊಳಗಡೆ ಮಿಡತೆಗಳಿರ್ತವೆ. ಆ ಮಿಡತೆಗಳು ಕಚ್ಚಿ ರಸ ಕುಡಿದಾಗ ಇಲ್ಲಿ ಗಾಯ ಬಂದಿದೆ ನೋಡಿ, ಈ ಥರ ಚುಕ್ಕಿ ಬರ್ತವೆ, ಸಣ್ಣ 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 ಚುಕ್ಕಿ. ಈ ಚುಕ್ಕಿ ಬಂದಾಗ ಏನಂತಾರೆ ಅವರು, ಗಾಯ ಆಗದೆ ಅಂತಾರೆ. ಸೊ ಅದಕ್ಕೆ ರೇಟ್ ಕಡಿಮೆ ಮಾಡೋಕೆ ಹೋಗ್ತಾರೆ. ಅದ್ರ ಬದಲು ನಾವೇ ಕ್ಲೀನ್ ಮಾಡ್ಕೊಬಿಟ್ರೆ ಬೆಸ್ಟು ಸರ್. ಹಿಂಗೆ ಮಾಡ್ಕೊಂಡಿದ್ದೀವಿ. ಮತ್ತೆ ಬಿಸಿಲು ಬಿದ್ದರೆ ಬಿಸಿಲುಗಾಯಿ ಅಂತಾರೆ. ಅದಕ್ಕೆ ಏನು ಮಾಡಬೇಕು ಅಂದರೆ, ಇಲ್ಲಿ ಬನ್ನಿ, ಆ ಎಲೆ ಇದೆ ನೋಡಿ, ಈ ಮೇಲ್ಗಡೆ ಎಲೆ, ಆ ಎಲೆನ ಮುರಿದು ಮೇಲ್ಗಡೆ ಲೈಟಾಗಿ ಮುರಿದು ಮೇಲೆ ಬಿಡೋದು. ಹಿಂಗೆ ಬಿಟ್ಟಾಗ ಬಿಸಿಲು ಅದಕ್ಕೆ ಬೀಳಲ್ಲ. ಅದು ಎಟಕ್ತದ? ಯಾರು ಉದ್ದಕ್ಕಿರೋರು ಇದ್ದೀರಾ ನೋಡಿ. ಇದು ಅದಾಗೆ ಮುಚ್ಕೊಂಡಿದೆ. ಇದೇನು ಅವಶ್ಯಕತೆ ಇಲ್ಲ ನೋಡಿ. ಅದ್ರ ಪಾಡ್ಗೆ ಅದು ದೇವ್ರು ಅದಕ್ಕಾಗಿ ಈ ಎಲೆ ಕೊಡೋದು. ಏನು ಅದ್ರ ಮೇಲೆ ಡಿಸ್ಟರ್ಬ್ ಆಗ್ದಂಗೆ ಮುಚ್ಕೊಂಡೈತೆ ಅದು. ಸೊ ಇದಕ್ಕೇನಾಗಿದೆ, ಇದು ಉಲ್ಟಾ ಆಗ್ಬಿಟ್ಟದೆ. ಇದನ್ನೊಂಚೂರು ಹಿಡ್ಕೊಂಡು ಈ ಥರ ಉಲ್ಟಾ ಮಾಡ್ಕೊಳ್ಳೋದಷ್ಟೇ. ಅದು ಒತ್ತಿಗಿರ್ಬಾರ್ದಂಗೆ ದೂರನೇ ಬಿಡಿ, ಬಿಟ್ಬಿಡಿ. ಈಗ ಈ ಥರ ಮೇಲೆ ಇರ್ತದೆ. ಅದು ಸೂರ್ಯನ ಕಿರಣ ಬೀಳೋದು ಯಾವ ಕಡೆಯಿಂದ, ಈ ಕಡೆಯಿಂದ ಹಿಂಗೆ ಮುರಿಯೋದು. ತೀರ ಇದು ಸಾಲಲ್ಲಿಲ್ವಾ, ನಮ್ಗೆ ಏನಸ ಆ ಎಲೆ ಮುರಿದು ಈ ಕಡೆ ತಗೊಳ್ಳೋದು ಅಷ್ಟೇ. ಹಿಂಗೆ ಕೆಲವು ದೊಡ್ಡ ಎಲೆ ಬಂದಿರ್ತವೆ. ದೊಡ್ಡ ಎಲೆ ಬಂದಿರೋಕ್ಕೇನು ತೊಂದರೆನೇ ಇಲ್ಲ ಇವು, ಆರಾಮಾಗಿ. ಆಮೇಲೆ ಇದ್ರೊಳಗಡೆ ಕೆಲವು ಸಿಗಾಕೊಂಡಿರ್ತವೆ, ಅವೆಲ್ಲ ತೆಗೆದಾಕ್ಬಿಡ್ಬೇಕು. ಇಲ್ಲಾಂದರೆ ಕಾಯಿಗಳು ಒಂದು ವಕ್ರವಾಗಿರ್ತವೆ. ಓಕೆ, ಅದು ಯಾರು ತಿಂತಾರದು ಹೇಳಿ. ಆಯ್ತು, ಆಗೋಗ್ಬಿಟ್ಟಿದೆ, ಏನು ಮಾಡೋಂಗಿಲ್ಲ. ಓಹೋ, ಏನು ಕಾಲು KGಗಿಂತ ಜಾಸ್ತಿನೇ ಹಾಕಿದ್ರಿ ಇಲ್ಲ? ಹಾಕಿದ್ದೀವಿ ಸರ್. ನಾವು ಹಾಕಿವಲ್ಲ, ಇದೇ ಮೊದಲನೇ ಮನೆಯಾ? ಹಾಂ ಸರ್. ಸ್ವಲ್ಪ ಉಂಡುಂಡಾಗಿ ಬಂದೈತಲ್ಲ, ಅದಕ್ಕೆ ಅದನ್ನ ಕಟ್ಬೇಕು. ಏನು ತೊಂದರೆ. ಇನ್ನೇನೋ ಬೇರುಗಳೆಲ್ಲ ಹೊರಗಡೆ ಬರಬೇಕು, ಹೊರಗಡೆ ಬಂದಿರವಲ್ಲ ಬೇರುಗಳು. ಕಡಿಮೆ ಆಯ್ತು ಸರ್. ಅದು ನೀವು ಬಿಳಿ ಬೇರೆ ಕಡಿಮೆ ಆಯ್ತು ಸರ್.